ಮಕ್ಕಳನ್ನು ನಮ್ಮಪ್ಪ ಅಮ್ಮನಿಗೆ ಬುದ್ಧಿನೇ ಇಲ್ವಾ ಎಂತ ಹೆಸರಿಟ್ಟಿದ್ದಾರಲ್ಲ ಅಂತ ಅವರು ಬೇಜಾರು ಮಾಡ್ಕೋಬಾರ್ದಲ್ವಾ. ಅದಕ್ಕೆ ಹಳೆ ಹೆಸರು ಬೇಡ, ಈಗಿನ ಕಾಲಕ್ಕೆ ತಕ್ಕಂತೆ ಹೆಸರಿಡು. ಹಾಗಂತ ತಲೆ ಬುಡ ಇಲ್ಲದೆ ಇರೋ ಥರ ಹೆಸರಿಡಬೇಡ. ಕರೆಯೋದಕ್ಕೂ ಸುಲಭ ಆಗಿರಬೇಕು, ಕೇಳಿದ್ರು ಚೆನ್ನಾಗಿ ಅನ್ನಿಸ್ಬೇಕು. ಹಾಂ, ಆ ಥರ ಇಡು. ನೀವೇ ಗಂಡ ಹೆಂಡತಿ ಚೆನ್ನಾಗಿ ವಿಚಾರ ಮಾಡಿ ಒಳ್ಳೆ ಹೆಸರು ಹುಡುಕ್ರಿ. ಇನ್ನು ಇದ್ರ ಬಗ್ಗೆ ಚರ್ಚೆ ಬೇಡಪ್ಪ, ಸರಿನಾ? ಸರಿ ಇದೆ. ಹಾ, ಕರೆಕ್ಟು. ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದಾಯ್ತು, ಇನ್ಮೇಲೆ ಹಾಗೆ ಮಾಡೋಣ. ಏಯ್, ನೀನು ಪಾರ್ಥನ್ ಥರ ತರಲೇನೆ. ಗೌತಮ್, ನಾನೊಂದು ಮಾತು ಕೇಳಲ್ಲ? ಇದೆ, ನಮ್ಮ ಪರ್ಮಿಷನ್ ಕೇಳ್ತಾ ಇದ್ದೀರಾ, ಕೇಳಿ. ಅದು ನಾಮಕರಣ ನಮ್ಮ ಫ್ಯಾಮಿಲಿ ಫಂಕ್ಷನ್. ನಮ್ಮ ಫ್ಯಾಮಿಲಿಯಲ್ಲಿ ಆಗ್ತಿರೋ ಒಂದು ಶುಭ ಕಾರ್ಯ ಅಲ್ವಾ, ಅದಕ್ಕೆ ಜೈನು ಕರಿಬೇಕಲ್ವಾ? ಅವನು ಫ್ಯಾಮಿಲಿ ಮೆಂಬರ್ ಅಲ್ವಾ? ಅಲ್ಲ, ಇಂಥ ಸಂದರ್ಭದಲ್ಲಿ ಅವನನ್ನು ಬಿಡೋಕ್ಕಾಗಲ್ವಲ್ಲ, ಅದಕ್ಕೆ ಅವನನ್ನು ಕರೆಯೋಣವಾ? ಇಲ್ಲಮ್ಮ, ಬೇಡ. ಇದೇನು ಗೌತಮ್ ಹೀಗೆ ಹೇಳ್ತಾ ಇದೆಯಾ? ಎಷ್ಟೇ ಆದರೂ ಅವನು ನಿನ್ನ ತಮ್ಮ ಅಲ್ವಾ? ಇಲ್ಲಮ್ಮ, ಈಗ ಅದು ಯಾವುದು ಕನ್ಸಿಡರ್ ಆಗಲ್ಲ, ಬೇಡ ಅಷ್ಟೇ. ಏನು ಗೌತಮ್ ಹೀಗೆ ಹೇಳ್ತಾ ಇದೆಯಾ? ಮನೆಯಲ್ಲೊಂದು ಶುಭ ಕಾರ್ಯ ನಡೀತಾ ಇದೆ. ಅವನು ಈ ಮನೆ ಮಗ ಅಲ್ವಾ? ಅವನನ್ನು ಕರಿಬೇಡ ಅಂತ ಹೇಳ್ತಾ ಇದೆಯಲ್ಲ. ಎಷ್ಟೇ ಆಗಲಿ ಅವನು ನಿನ್ನ ತಮ್ಮ ಅಲ್ವಾ? ತಮ್ಮನೇಮ್ಮ, ಈ ಮನೆ ಮಗನೇ. ಆದರೆ ಆ ಭಾವನೆ ನಮಗಷ್ಟೇ ಇದ್ರೆ ಸಾಲದು, ಅವನಿಗೂ ಇರಬೇಕಾಗಿತ್ತು. ಈ ಮನೆ ಸಂಬಂಧಕ್ಕೆ ಬೆಲೆ ಕೊಟ್ಟು ಈ ಸಂಬಂಧನ ಉಳಿಸ್ಕೊಳ್ಳೋ ಕೆಲಸ ಅವನು ಯಾವುದನ್ನು ಮಾಡಲಿಲ್ಲ. ಅವನು ಇಲ್ಲಿಗೆ ಬರೋದು ನನಗೆ ಇಷ್ಟ ಇಲ್ಲ. ಅವನು ಇಲ್ಲಿಗೆ ಬಂದರೆ ಎಲ್ಲರೂ ಮೂಡ್ ಹಾಳಾಗುತ್ತೆ, ನೆಮ್ಮದಿ ಕೆಡುತ್ತೆ, ಒಂದು ಖುಷಿ ಮೂಮೆಂಟ್ ಹಾಳಾಗುತ್ತೆ. ಅವನು ದೂರದಲ್ಲೇ ಇರಲಿ, ನಾವು ನೆಮ್ಮದಿಯಾಗಿದ್ದೀವಿ. ಅವನು ಇಲ್ಲಿಗೆ ಬಂದು ಮನೆ ವಾತಾವರಣ ಹಾಳಾಗೋದು ನನಗಿಷ್ಟ ಇಲ್ಲ. ಈ ಯೋಚನೆ ಇಲ್ಲಿಗೆ ಬಿಟ್ಬಿಡಿ.